ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನೆಯ ಅಡುಗೆ ರೂಮ್ನಲ್ಲಿ ಪ್ರೆಷರ್ ಕುಕ್ಕರ್ ಅತಿಯಾಗಿ ಬಳಸಲ್ಪಡುವ ಸಾಧನವಾಗಿದೆ. ಇದು ಆಹಾರವನ್ನು ಬೇಗ ಬೇಯಿಸುವ ಮೂಲಕ ಸಮಯ ಮತ್ತು ಗ್ಯಾಸ್ ಉಳಿತಾಯಕ್ಕೆ ಸಹಾಯ ಮಾಡುತ್ತದೆ. ಆದರೆ ಎಲ್ಲ ಆಹಾರ ಪದಾರ್ಥಗಳನ್ನು ಕುಕ್ಕರ್ನಲ್ಲಿ ಬೇಯಿಸುವುದು ಸುರಕ್ಷಿತವಲ್ಲ. ಕೆಲವು ಆಹಾರಗಳನ್ನು ಕುಕ್ಕರ್ನಲ್ಲಿ ಬೇಯಿಸಿದರೆ ಪೋಷಕಾಂಶಗಳು ನಾಶವಾಗುವುದಷ್ಟೇ ಅಲ್ಲ, ಆರೋಗ್ಯಕ್ಕೂ ಹಾನಿಕಾರಕ ಪರಿಣಾಮ ಬೀರುತ್ತದೆ. ಆರೋಗ್ಯ ತಜ್ಞರು ಸೂಚಿಸುವಂತೆ ಕುಕ್ಕರ್ನಲ್ಲಿ ಅನ್ನ ಬೇಯಿಸಬಾರದು. ಕುಕ್ಕರ್ನಲ್ಲಿ ಅನ್ನ ಬೇಯಿಸಿದರೆ ಆರ್ಸೆನಿಕ್ ರಸ ಬಿಡುಗಡೆಯಾಗಬಹುದು. ಇದು ದೇಹಕ್ಕೆ ಹಾನಿಕಾರಕ. ಹಸಿರು ತರಕಾರಿಗಳು, ಪಾಲಕ್, ಮೆಂತ್ಯ ಸೊಪ್ಪು ಮತ್ತು ಹರಿವೆ ಸೊಪ್ಪು ಕಡಿಮೆ ಉರಿಯಲ್ಲಿ ತೆರೆದ ಪಾತ್ರೆಯಲ್ಲಿ ಬೇಯಿಸಬೇಕು. ಇಲ್ಲದಿದ್ದರೆ ಪೋಷಕಾಂಶ ನಾಶವಾಗುತ್ತದೆ ಮತ್ತು ಮೂತ್ರಪಿಂಡದ ಕಲ್ಲುಗಳ ಅಪಾಯ ಹೆಚ್ಚುತ್ತದೆ. ಬೀನ್ಸ್ನಲ್ಲಿ ಲೆಕ್ಟಿನ್ ಎಂಬ ನೈಸರ್ಗಿಕ ವಿಷವಸ್ತು ಇರುತ್ತದೆ. ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸಿದರೆ ಲೆಕ್ಟಿನ್ ಒಡೆಯುತ್ತದೆ. ಇದರಿಂದ ಜೀರ್ಣ ಸಮಸ್ಯೆಗಳು ಉಂಟಾಗಬಹುದು. ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಕುಕ್ಕರ್ನಲ್ಲಿ ಕುದಿಸುವುದರಿಂದ ಪೌಷ್ಟಿಕಾಂಶ ಕಡಿಮೆಯಾಗುತ್ತದೆ. ಹಾಲು ಕುದಿಸಲು ಸ್ಟೀಲ್ ಅಥವಾ ನಾನ್ ಸ್ಟಿಕ್ ಪ್ಯಾನ್ ಉತ್ತಮ. ಟೊಮ್ಯಾಟೊ ಮತ್ತು ಹುಣಸೆ ಹಣ್ಣುಗಳನ್ನು ಕುಕ್ಕರ್ನಲ್ಲಿ ಬೇಯಿಸಿದರೆ ಹೆಚ್ಚಿನ ಆಮ್ಲೀಯತೆಯನ್ನು ಉಂಟು ಮಾಡಬಹುದು. ದ್ವಿದಳ ಧಾನ್ಯಗಳು ಮತ್ತು ಕಿಡ್ನಿ ಬೀನ್ಸ್ ರಾತ್ರಿಯಲ್ಲಿ ನೆನೆಸಿ ನಂತರ ಕಡಿಮೆ ಉರಿಯಲ್ಲಿ ತೆರೆದ ಪಾತ್ರೆಯಲ್ಲಿ ಬೇಯಿಸುವುದು ಆರೋಗ್ಯಕರ. ಆಲೂಗೆಡ್ಡೆ ಮತ್ತು ಇತರ ಪಿಷ್ಟ ತರಕಾರಿಗಳನ್ನು ಕುಕ್ಕರ್ನಲ್ಲಿ ಬೇಯಿಸಬಾರದು. ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ತ್ವರಿತ ಏರಿಕೆ ಸಂಭವಿಸಬಹುದು. ಆದ್ದರಿಂದ ಪ್ರೆಷರ್ ಕುಕ್ಕರ್ ಸಹಜವಾಗಿ ಸಮಯ ಉಳಿತಾಯಕ್ಕೆ ಉಪಯುಕ್ತವಾದರೂ ಆಹಾರ ಸುರಕ್ಷತೆ ಮತ್ತು ಪೋಷಕಾಂಶ ಕಾಪಾಡಲು ತಜ್ಞರು ತಿಳಿಸಿರುವ ಮಾರ್ಗಗಳನ್ನು ಪಾಲಿಸಬೇಕು. ಸರಿಯಾದ ವಿಧಾನದಲ್ಲಿ ಮಾತ್ರ ಕುಕ್ಕರ್ ಆರೋಗ್ಯಕರ ಅಡುಗೆಗೆ ನೆರವಾಗುತ್ತದೆ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.